ಹಿಂಗ ಡೈಲಿ ನೀರ್ ಹೊತ್ತು ಒಯ್ಬೇಕಾ? ಮನೆಗೆ ಯಾಕೆ ನೀರ್ ಬರನೇ ಇಲ್ಲ? ಯಾಕೆ ಗೊತ್ತಪ್ಪ, ಮನೆಗೆ ಯಾರು ಬರ್ತಾರ, ಯಾರು ಕೇಳೋರಿಲ್ಲ, ಮಾಡೋರೆಲ್ಲ. ಈಗ ಡೈಲಿ ಎಲ್ಲ ಮಕ್ಕಳೆಲ್ಲ ಹಿಂಗೆ ಊರವರೆಲ್ಲ ಒಯ್ಬೇಕಾ? ಎಲ್ಲರೂ ಒಯ್ಬೇಕು. ಇನ್ನು ಬೇಸಿಗೆನ ಆರಂಭ ಆಗಿಲ್ಲ, ಇಷ್ಟು ನೀರ್ ಸಮಸ್ಯೆ ಅಂದ್ರೆ ಹೆಂಗ? ಮತ್ತೆ ಏನ್ ಮಾಡ್ಬೇಕಪ್ಪ, ಯಾರು ಕೇಳೋರಿಲ್ಲ, ಮಾಡೋರೆಲ್ಲ. ಪಂಚಾಯತಿಯಿಂದ ಏನ್ ಕೇಳಿದ್ರ? ಎಲ್ಲಾರು ಕೇಳಿರ, ಏನ್ ಬಿಟ್ಟಾರ ಗೊತ್ತಿಲ್ಲಪ್ಪ. ಎಷ್ಟು ದಿವಸ ಐತ್ರಿ ಸಮಸ್ಯೆ ಎದುರಾಕತ್ರಿ? ಎಷ್ಟು ದಿವಸ ಐತ್ರಿ ಸಮಸ್ಯೆ? ಒಂದ್ 10 ವರ್ಷ ಆಯ್ತು. ಮನೆಗೆ ನೀರು ಬರಲ್ಲ? ಮನೆಗೆ ನೀರ್ ಕನೆಕ್ಷನ್ ಐತಲ್ರಿ? ಯಾವ ಕಲೆಕ್ಷನ್ ಇದ್ರಾಗ ಬಿಡಂಗಿಲ್ಲ. ಕೊಳ ಮನೆ ಕೊಳ ಹಾಕ್ಯಾರ, ಬಿಟ್ಟಿಲ್ಲ. ನಿಮ್ಮ ಹೆಸರಜ್ಜಿ? ಹನುಮಂತಮ್ಮ. ನೀರ್ ಎಷ್ಟು ವರ್ಷ ಆಯ್ತು ಈಗ ಈ ತರ ನೀರ್ ಒಯ್ತಾ ಇರೋದು? ಮನೆಗೆ ಯಾಕೆ ನೀರ್ ಬರ್ತಾ ಇಲ್ಲ? ಸುಮಾರು ಒಂದು 10-11 ವರ್ಷ ಆಯ್ತು ಸರ್. ಇದೇ ಏರ್ವಾಲ್ ಸರ್, ನಮ್ಮ ಊರೆಲ್ಲ ಕಾಪಾಡುತ್ತೆ ಸರ್. ಇದು ಏರ್ವಾಲಿಂದ ಎಷ್ಟು ಕಡೆ ಇದೆ ಇದು? ಮಾತಾಡ್ರಿ. ಎಷ್ಟು ವರ್ಷ ಆಯ್ತು ಸರ್ ನೀರ್ ಸಮಸ್ಯೆ? ಈಗ ಹೆಂಗ್ ಹೋಯ್ತಾ ಇದಾರೆ? ಡೈಲಿ ಎಲ್ಲ ಮಕ್ಕಳ ಇದೆಲ್ಲ ಹಿಂಗೇನಾ? ಎಲ್ಲ ಹಿಂಗೆ ಸರ್, ಎಲ್ಲ ಇದರಿಂದ ಬಂದು ತಗೊಂತಾರೆ ಸರ್. ಏರ್ವಾಲ್ ಐತೆ, ಮರಿ ಚಂದ ಐತೆ ಸರ್. ಆ ಏರ್ವಾಲ್ ಇಲ್ಲಂದ್ರೆ ಭಾರಿ ಕಷ್ಟ ಐತೆ ಸರ್ ಜೀವನ. ಇನ್ನು ಬೇಸಿಗೆನೇ ಆರಂಭ ಆಗಿಲ್ಲಲ್ರಿ? ಇಲ್ಲ ಸರ್, ಬೇಸಿಗೆ ಇರಲಿ ಅವಾಗೆಲ್ಲ ಚಳಿಗಾಲ ಎಲ್ಲಾನೇ ಒಂದೇ ಸರ್. ಎಲ್ಲ ಒಂದೇ ಟೈಮ್ ಎರಡು ಸರ್ ಇದು. ಯಾಕೆ ಇಷ್ಟು ನೀರು ಸಮಸ್ಯೆ? ಮಳೆಗಾಲ ಈಗ ಜಲಜೀವನ ಮಷೀನು, ಆಮೇಲೆ 24 ಗಂಟೆ ಕಾಲ ಕುಡಿಯೋ ನೀರು ಒದಗಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ಅದಿಲ್ಲ ಸರ್, ಯಾವ್ದಿಲ್ಲ. ಸುಮ್ಮನೆ ಪೈಪ್ಲೈನ್ ಕನೆಕ್ಷನ್ ಇಲ್ವಾ? ಎಲ್ಲ ಇದ್ರು ಕೂಡ ವೇಸ್ಟ್ ಸರ್, ಯಾವ್ದು ಬಿಡ್ತಾರೆ ಸರ್. ಎಲ್ಲ ಅಮಾಸೆ ಉಣಿ ಬಿಟ್ಟಂಗೆ ಸರ್ ಅದು ನೀರಿಂದ. ಸರಿಯಾಗಿ ನೀರು ಡೈಲಿ ಎಷ್ಟು ಕೂಡ ಒಯ್ತೀರಿ ಹೊತ್ತು? ಡೈಲಿ ಒಂದು 5-6 ಕೂಡ ಹೋಗ್ತಾವೆ ಸರ್. ಸಲ ಒಂದು ಡೈಲಿ ಹೋಗ್ತಾವೆ ಸರ್. ಮನೆ ಮುಂದೆ ಕೊಳ ಇದ್ರು ವೇಸ್ಟ್ ಸರ್. ಸಮಸ್ಯೆ ಈಗ ಇಷ್ಟೊಂದು ಸಮಸ್ಯೆ ಆದ್ರೆ ಯಾರು ನಿಮ್ಮ ಶಾಸಕರು ಅಥವಾ? ಇಲ್ಲ ಸರ್, ಹೇಳಿ ಎಲ್ಲ ತೆಗ್ದಾಬಿಡು ಸರ್. ಎಲ್ಲ ಕಿವಿ ಹೊಡ್ರಿ ಸರ್. ಯಾರು ಈಗ ಊರವ್ರು ಎಲ್ಲಾನು ಇದೇ ಒಂದೇ ನಳ ಆಶ್ರಯನ ಊರಿಗೆಲ್ಲ? ಹೌದೌದು ಸರ್. ಎಷ್ಟು ಜನಸಂಖ್ಯೆ ಐತ್ರಿ ನಿಮ್ಮ ಊರಾಗ ಅಂದಾಜು? ಭಾಳ ಜನ ಸರ್. ಇನ್ನು ಬೇಸಿಗೆನೇ ಇಲ್ಲ, ಮತ್ತೆ ಬೇಸಿಗೆ ಟೈಮ್ ಆದ್ರೆ ಹೆಂಗೆ ಸರ್? ಎಲ್ಲ ಒಂದೇ ಸೇರಿ ಸರ್. ಬೇಸಿಗೆ ಟೈಮ್ ಏನಿಲ್ಲ, ಎಲ್ಲ ಒಂದೇ ರೀತಿ. ಎಲ್ಲ ಒಂದೇ ರೀತಿ. ಇದೇ ಕಷ್ಟ ಸರ್. ಇದೇ ಭಾಳ ಜನ ಸಹಾಯ ಮಾಡ್ತಾರೆ ಏರ್ವಲ್ಲ. ಈ ನಿಮ್ಮ ಊರಿಗೆ ಅಧಿಕಾರಿಗಳು ಶಾಸಕರು ಯಾರು ಎಲ್ಲ ಇದ್ರು ಕೂಡ ಏನು ಮಾಡ್ತಾರೆ ಸರ್? ಎಲ್ಲ ಏನಿಲ್ಲ. ಈಗ ಎಷ್ಟು ಕಿಲೋಮೀಟರ್ ಹೋಯ್ತೀರಿ ಡೈಲಿ? ಇದೇ ಸರ್, ಇಷ್ಟೇ. ಇನ್ನು ಇಲ್ಲಿ ಊರಾಕ 1 ಕಿಲೋಮೀಟರ್ ಸರ್. 1 ಕಿಲೋಮೀಟರ್ ಹೊತ್ತು ಹೋಗ್ಬೇಕು. ಎಷ್ಟು ಕೂಡ ಹೋಯ್ತೀರಿ ಡೈಲಿ? ಡೈಲಿ 5 ಕೊಡ್ಕೊಂಡು ಹೋದ್ ಸರ್. ಏನು ಗಾಡಿಯಲ್ಲಿ ತಳ್ಳು ಗಾಡಿಯಲ್ಲೆಲ್ಲ ಹೋಯ್ತಾರ ನೀರು? ಹೌದು ಸರ್, ಅವು ಕೂಡ ಜಾಸ್ತಿ ಇದೆ ಸರ್. ಅವು ಗಾಡಿ ತುಬ್ಕೊಂಡು ಹೋಗ್ತಾರ. ಪ್ರತಿ ಮನೆ ಎಲ್ಲ ಹೊತ್ಕೊಂಡು ಹೋಗ್ತಾರೆ. ಗಾಡಿ ಇಲ್ದಾರ ಹೊತ್ಕೊಂಡು ಹೋಗ್ತಾರ. ಆಮೇಲೆ ಗಾಡಿ ಇಲ್ದ ಹಾಕೊಂಡು ಹೋಗ್ತಾರ, ಹೇಳ್ಕೊಂಡು ಹೋಗ್ತಾರ. ಹಂಗೆ ಸರ್ ಸಮಸ್ಯೆ. ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ಸರ್. ಏನಿಲ್ಲ ಸರ್, 1 ವರ್ಷ ಆಯ್ತು ನೀರು ತಬ್ಬಿ ಭಾಗ್ಯ ಊರಾಗ. ಕುಡಿಯೋ ನೀರ ಈಗ ಪೈಪ್ ಲೈನ್ ಸರಿ ಸಜ್ಜಿಲ್ಲ ಊರಾಗ. ಒಂದು ಅರ್ಧ ಊರಿಗೆ, ಅರ್ಧ ಮನೆಗಳಿಗೆ ನೀರು ಬಿದ್ದರೆ ಅರ್ಧ ಊರಿಗೆ ಯಾವ ನೀರೇನೇ ಇಲ್ಲ. ಹೊಸ ಎರಗುಡಿ. ಅದಕ್ಕಾಗಿ ಇದೇ ಕೊಳ ಅಲ್ಲಿ ಇಲ್ಲೊಂದು ಐತೆ, ಅಲ್ಲಿ ಲಾಸ್ಟ್ ಊರ ಕಡೆಗೆ ಒಂದು ಐತೆ. ಈ 2 ಇಲ್ಲಪ್ಪ ಅಂದರೆ ಊರಾಗ ನೀರೇನೇ ಇಲ್ಲ ನಮಗೆ ಕುಡಿಯಾಕ. ಬಿಟ್ರಾಗನು ವೇಸ್ಟ್ ಸಿಗಲ್ಲ. ದಬ್ಬಗಳು ಬಂಡಿ ಸೈಕಲ್ ಮೋಟ್ರ್ಗಳು ಸೈಕಲ್ಗಳಾಗಿ ಹಾಕ್ಕೊಂಡು ಹೋಗ್ತಾರ. ಸಾಲೆ ಬಿಡಿಸಿ ಅದೇ ನೀರು ಕೋಸರಿಗೆ ಸಾಲಿಗೇನು ಹೋಗಲ್ಲ ಸರ್ ಹುಡುಗರು. ಇವತ್ತು ನೀರು ವ್ಯವಸ್ಥೆ ಮಾಡ್ಬೇಕು ನಮ್ಗೆ ಚೆನ್ನಾಗಿ. ನೀರು ಮನೆಗೆ ಬೀಳ್ಬೇಕು. ನಾಗರಾಜ್. ಭಾಳ ಇಬ್ಬಂದಿ ಐತ್ರಿ ನಮ್ಗೆ ನೀರಿಂದ. ಕುಡಿಯೋ ನೀರಿಂದ ಇಬ್ಬಂದೆ, ಎಲ್ಲ ಬಳಸೋ ನೀರು ಕೂಡ ಇಬ್ಬಂದೆ ನಮ್ಗೆ. ಎಲ್ಲ ಇಬ್ಬಂದೆ. ಇಲ್ಲ ಬರ್ತಿಲ್ಲ. ಬೇಸಿಗೆನ ಸ್ಟಾರ್ಟ್ ಇಲ್ಲ, ಇವಾಗ ನೀರೇ ಬರ ಆಗಿಬಿಟ್ಟಾವ ನಮ್ಗೆ. ಕ್ಲೀನ್ ಮಾಡಿಲ್ಲ, ಕೊಳಾಯಿಗಳು ಹಾಕ್ಸಾರ, ನೀರೇ ಬೀಳುವಲ್ವ ಅಸಲು. ಹೆಂಗ ಬಂಡಿಲ್ ದಬ್ಕೊಂಡು ಔಷಧಿ ಬಿದ್ಕೊಂತ ಹೋಗ್ತೀವಿ. ಇದೇ ಮಾಡ್ತೀವಿ. ಮತ್ತೆ ನೀರಿಲ್ದಾಗ ದಿನಾಲ 10-20 ಕೊಡ ಬೇಕು ನಮ್ಗೆ. ಏನು ನಮ್ಗೆ ನೀರಿಲ್ಲ ಅಂತ ಹೇಳ್ತೀವಿ ನಾವು. ನಮ್ಗೆ ಎಲ್ಲ ನೀರಿಲ್ಲ, ನಮ್ಗೆ ಭಾಳ ಇಬ್ಬಂದಿ ಅಂತ ಹೇಳ್ತೀವಿ ರೀ. ಇಷ್ಟೊಂದು ಬಿಸಿಲಾಗಮ್ಮ ಇಷ್ಟೆಲ್ಲ ತಳ್ಕೊಂಡು ಹೋಗ್ಬೇಕು. ಎಷ್ಟು 1 ಕಿಲೋಮೀಟರ್ ಹೋಗ್ಬೇಕಾ? 1 ಕಿಲೋಮೀಟರ್ ದೂರ ಐತ್ರಿ ನಮ್ಮ ಮನೆ. ಈಗ ಪಂಚಾಯತ್ ಅವ್ರು ಹೇಳ್ರಿ, ಕಿವಿಗೆ ಹಾಕೊಳ್ತಾ ಇಲ್ಲ. ಹಾಕ್ಯವಳ್ರು ಅವ್ರು ಕೊಳಾಯಿ ಹಾಕ್ಸಾರ ಕೂಡ ನೀರು ಬೀಳವಲ್ವ ಅವು. ಮನೆಗೆ 24 ತಾಸು ನೀರಿಲ್ಲ. ಇಲ್ಲ ಪಂಚಾಯತಿಂದ ಇಲ್ಲಿ ಕೊಳಾಯಿ ಹಾಕ್ಸತ್ತೆ, ಅದು ಒಂದು 20 ದಿನ 30 ದಿನಕ್ಕೆ ಹಂಗೆ ಬಿಡ್ತಾರೆ. ಭಾಳ ನೀರಿನ ಸಮಸ್ಯೆ. ಭಾಳ ನೀರು, ಅದು ಒಂದು ಅರ್ಧ ಗಂಟೆ ಬಿಡ್ತಾರ, ಹಂಗೆ ಬಂದ್ ಮಾಡಿಬಿಡ್ತಾರೆ. ಇನ್ನೊಂದ್ಸರಿ ನಿಮ್ಮ ಹೆಸರಮ್ಮ? ಮಾಡಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.